ಮುಲಾನ್ಪುರ್ ಅಂದ ತಕ್ಷಣನೇ ಸರ್ ಅದೊಂದು ಸ್ವಲ್ಪ ಗೊಂದಲದ ಅಥವಾ ಟ್ರಿಕ್ಕಿ ಸರ್ಫೇಸಾ ಈ ಸಲ ಇವರು ಕೋಟೆ ಮಾಡ್ಕೊಳ್ಳೋದಕ್ಕೆ ನೋಡ್ಲೇಬೇಕು ಪಂಜಾಬ್ ಕಿಂಗ್ಸ್ ಅವರು. ಒಂದು ಮುಖ್ಯವಾದ ವಿಷಯ ತಿಳಿಸ್ತೀನಿ ಎಲ್ಲಾರ್ಗು. ಯಾವ ತರ ನಾವು ಬಂದು T20 ವಿಶ್ವಕಪ್ ಅಲ್ಲಿ ಬ್ಯಾಟ್ ಅಂಡ್ ಬಾಲ್ ನಡುವೆ ಬಂದು ಒಳ್ಳೆ ಒಂದು ಸೆಣಸಾಟ ನೋಡಿದ್ವೋ, ಈ ವರ್ಷ IPL ಅಲ್ಲೂ ಅದೇ ತರ ನೋಡ್ತೀವಿ. ಪಿಚಸ್ ಬಂದು ಹೋಮ್ ಕ್ಯೂರೇಟರ್ ಇಲ್ಲಿದ್ದಿ ಅದನ್ನ ನೋಡಿದ್ರು ಕೂಡ ಮೇಲ್ಗಡೆಯಿಂದ ಚೀಫ್ ಕ್ಯೂರೇಟರ್ ಬಂದು ಅದನ್ನ ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಸೊ ಹೋದ್ ವರ್ಷದ ತರ ನಾವು ಬಂದು ಸ್ಟ್ರೈಟ್ ಅವೇ ಬಾಲ್ ಒನ್ ಇಂದ ತಿರುಗೋದು ಅಥವಾ ತುಂಬಾ ಗ್ರಾಸ್ ಇದ್ದು ಬಾಲ್ ಬಂದು ತುಂಬಾ ಮೂವ್ ಆಗೋ ತರ ಅದೆಲ್ಲ ಕಂಡು ಬರಲ್ಲ ಈ ವರ್ಷ. ಒಂದು ಡಿಕ್ಟಮ್ಮೇ ಇದೆ ಈ ವರ್ಷ. IPL BCCI ಇಂದ ಡಿಕ್ಟಮ್ ಇರೋದೇನು ಅಂದ್ರೆ ಈಕ್ವಲ್ ಕಾಂಟೆಸ್ಟ್ ಬಿಟ್ವೀನ್ ಬ್ಯಾಟ್ ಅಂಡ್ ಬಾಲ್. ಬೌಂಡ್ರಿ ಲೈನ್ ಕೂಡ ಬಂದು ಮಿನಿಮಮ್ 65 yards ಇರಲೇಬೇಕು ಆಲ್ ರೌಂಡ್. ಇದನ್ನ ತಂದಿದ್ದಾರೆ ಈ ವರ್ಷ. ಸೊ ಹಾಗಾಗಿ ಯಾವ ತರ ನಾವು 300 ಅಂತ ಅಲ್ಲಿ ಮಾತಾಡಿದ್ವೋ ಆ 300 ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಪಿಚಸ್ ಬಂದು ಚೆನ್ನಾಗಿರತ್ತೆ, ಈಕ್ವಲ್ ಆಗಿ ಬ್ಯಾಟರ್ ಬೌಲರ್ಸ್ ಇರತ್ತೆ. ಸೊ ಕೋಟೆ ಕಟ್ಕೊಬೇಕು ಅಂತ ಹೇಳಿದ್ರಲ್ಲ, ಈ ವರ್ಷ ಆ ಸಾಧ್ಯತೆ ಜಾಸ್ತಿ ಇದ್ದೇ ಇರತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಪ್ರಿಪರೇಷನ್ ಶುರು ಆಗಿದೆ, ಆ ಒಂದು ಸೂಚನೆ ಎಲ್ಲಾ ಕಡೆ ಹೋಗಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿರತ್ತೆ ಈ ವರ್ಷ IPL.